ನಮಸ್ಕಾರ ಫ್ರೆಂಡ್ಸ್. ತುಂಬ ದಿವಸದಿಂದ ಆಸೆ ಆಗ್ತಾ ಇತ್ತು ಚಿಪ್ಪು ಮೀನು ತಿನ್ನಬೇಕು ಅಂತ. ಹಾಗೆ ಮಾರ್ಕೆಟಿಗೆ ಹೋಗಿ 1 kg ಚಿಪ್ಪು ಮೀನು ತೊಗೊಂಡು ಬಂದು ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದು ಬೇಯಿಸಿ ಇದನ್ನು ಚಿಪ್ಪು ಸಪ್ರೇಟ್ ಮಾಡಿ ನೋಡಿ ಹೀಗೆ ಆಯಿತು. ಆಮೇಲೆ ಇದು ಬೇಯಿಸಿದ ನೀರನ್ನು ತೆಗೆದಿಟ್ಟೆ. ಇದಕ್ಕೆ 1 ಕಟ್ಟು ಬಸಳೆ ಸೊಪ್ಪಿನ ದಂಟು ಸಪ್ರೇಟ್ ಇಟ್ಟೆ. ಆಮೇಲೆ ಬಸಳೆ ಸೊಪ್ಪನ್ನು ಸಪ್ರೇಟ್ ಇಟ್ಟೆ. ಆಮೇಲೆ ಚಿಪ್ಪು ಮೀನು ಬೇಯಿಸಿದ ನೀರನ್ನು ಜಾಗ್ರತೆಯಲ್ಲಿ ಈ ದಂಟಿಗೆ ಹಾಕಿ ಒಂದೇ 1 ಸ್ಪೂನು ಉಪ್ಪು ಹಾಕಿದೆ. ಯಾಕಂದರೆ ಇದು ಚಿಪ್ಪು ಮೀನು ಸ್ವಲ್ಪ ಉಪ್ಪಿರ್ತದೆ, ಹಾಗಾಗಿ 1 ಸ್ಪೂನ್ ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕಿಟ್ಟೆ. ಬೆಂದಾಯಿತು, ಒಂದು 15 ನಿಮಿಷದಲ್ಲಿ ಬೆಂದಿತ್ತಿದ್ದು. ಬೆಂದಾದಮೇಲೆ ಇದಕ್ಕೆ ಈ ಸೊಪ್ಪನ್ನು ಹಾಕಿ ಆಮೇಲೆ ಬಿಡಿಸಿಟ್ಟ ಚಿಪ್ಪನ್ನು ಹಾಕಿ ಒಂದು 5 ನಿಮಿಷ ಬೇಯಲಿಕ್ಕಿಟ್ಟೆ. ಅಂದರೆ ಸೊಪ್ಪು ಬೇಯಲಿಕ್ಕೆ 5 ನಿಮಿಷ ಬೇಕು. ನೋಡಿ, ಈಗ 5 ನಿಮಿಷ ಆಗಿದೆ, ಸೊಪ್ಪು ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕುವ. ಈ ಮಸಾಲೆಗೆ ಏನೇನೆಲ್ಲ ಹಾಕಿದ್ದೇನೆ ಅಂತ ಹೇಳಿಕೊಂಡು ನನ್ನ ಕ್ಯಾಪ್ಷನಲ್ಲಿ ಹಾಕಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ. ಸೊ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಈ ಮಸಾಲೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಚೆಕ್ ಮಾಡಿ 1/4 ಚಮಚ ಉಪ್ಪು ಹಾಕಿದ್ದೇನೆ. ಜಾಸ್ತಿ ಉಪ್ಪು ಇದಕ್ಕೆ ಹಿಡಿಯುವುದಿಲ್ಲ. ಇದೊಂದು ಕುದಿ ಬರಲಿ. ಕುದಿ ಬಂದಮೇಲೆ ನೋಡಿ ಗ್ಯಾಸ್ ಆಫ್ ಮಾಡಿದೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಕಟ್ ಮಾಡಿ ಒಳ್ಳೆ ಫ್ಲೇವರಿಗೆ ಇದು ಹಾಕ್ತಾಯಿದ್ದೇನೆ. ಆಮೇಲೆ ಅನ್ನ ಬಡಿಸಿ ಬದಿಯಲ್ಲೊಂದು ಬೌಲಿಟ್ಟು, ಬೌಲ್ ತುಂಬ ಎಷ್ಟು ಆಸೆ ಇದೆಯೋ ಅಷ್ಟು ಚಿಪ್ಪು ಮೀನನ್ನು ಹಾಕಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಓಕೆನಾ? ನನ್ನ ತುಂಬ ಫೇವ್ರೆಟ್ ಊಟ ಇದು. ವರ್ಷಕ್ಕೊಮ್ಮೆ ಆದರೂ ಮಾಡ್ತೇನೆ ನಾನು. ಗ್ಯಾಸ್ಟ್ರಿಕ್ ಆದರೆ ಅಷ್ಟೇ ಹೋಯ್ತು ನೋಡಿ. ಎಲ್ಲವನ್ನು ಚೀಪಿ ಚೀಪಿ ತಿಂದಿದ್ದೇನೆ. ನೀವು ಮಾಡಿ ತಿಂದು ನೋಡಿ.